ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ನಮ್ಮ ಸುತ್ತಮುತ್ತ ತುಂಬ ರೀತಿಯ ಗಿಡಮೂಲಿಕೆಗಳನ್ನು ನಾವು ನೋಡ್ಬೋದು. ನಮ್ಮ ಸುತ್ತಮುತ್ತ ಇರುವಂಥ ಪ್ರತಿಯೊಂದು ಗಿಡನೂ ಒಂದೊಂದು ರೀತಿಯ ಔಷಧಿ ಗುಣಗಳನ್ನ ಹೊಂದಿರುತ್ತೆ. ಆದರೆ ನಮಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ ಅಷ್ಟೇ. ನನ್ನ ಉದ್ದೇಶ ಈ ವಿಡಿಯೋಗಳ ಮೂಲಕ ನಿಮಗೆ ನಮಗೆ ಸಾಧ್ಯವಾದಷ್ಟು ಗಿಡಗಳ ಬಗ್ಗೆ ಮಾಹಿತಿ ಕೊಡುವಂಥದ್ದು, ಹಾಗೆ ಅದರಲ್ಲಿರುವಂಥ ಔಷಧಿ ಗುಣಗಳ ಬಗ್ಗೆ ಸಹ ಮಾಹಿತಿ ಕೊಡುವಂಥದ್ದು. ನಾನು ಆ್ಯಕ್ಚುಲಿ ನಿನ್ನೆ ಹೀಗೆ ಹೋಗ್ತಿರುವಾಗ ನನಗೊಂದು ಬೇರು ಸಿಕ್ತು. ಅದು ಬಳ್ಳಿ, ಅದು ನಾಮದ ಬೇರು ಅಂತ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸೋಣ ಅಂತ ಅನ್ನಿಸ್ತು. ತುಂಬ ಒಳ್ಳೆಯ ಒಂದು ಗಿಡ ಸಹ ಹೌದು. ಹಾಗೆ ತುಂಬ ರೋಗಗಳಿಗೆ ಒಂದು ಒಳ್ಳೆಯ ಔಷಧಿಯ ಗಿಡ ಅದು. ಅದರ ಬೇರಿನಿಂದಲೇ ನಾವು ಔಷಧಿಯನ್ನು ತಯಾರಿಸುವಂಥದ್ದು. ಇದು ತುಂಬ ಕಡೆ ಸರ್ವಸಾಮಾನ್ಯವಾಗಿ ಸಿಗುವಂತಹ ಒಂದು ಬೇರು ಸಹ ಹೌದು. ಹಾಗಾಗಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ. ನೀವು ಯಾವುದೋ ಒಂದು ಕಾಯಿಲೆಗೆ ಏನಾದರೂ ಔಷಧಿನ ಹುಡುಕೋ ಮುಂಚೆ ನಮ್ಮ ಚಾನಲಲ್ಲಿ ಫಸ್ಟಾಗಿ ನೀವು ಒಂದು ಸರ್ಚ್ ಮಾಡಿ, ನಿಮಗೆ ಅದರಲ್ಲಿ ಸೊಲ್ಯೂಷನ್ ಸಿಕ್ಕಿದರೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ನಾಮದ ಬೇರಿನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ. ಅದರಲ್ಲಿರೋ ಅಂಶಗಳೇನು, ಯಾವೆಲ್ಲ ಕಾಯಿಲೆಗೆ ಉತ್ತಮವಾದ ಪ್ರತಿಯೊಂದು ಬಗ್ಗೆ ಸಹ ನಿಮಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಗಿಡ ಅಲ್ಲಿದೆ, ನಾನು ನಿಮಗೆ ಅಲ್ಲಿ ಕರ್ಕೊಂಡು ಹೋಗಿ ಅದರ ಬಗ್ಗೆ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಹೋಗ್ತೀನಿ. ನೋಡಿ, ಇದೇ ನಾಮದ ಬೇರು. ನಿಮಗೆ ನಾಮದ ಬೇರು ಈ ರೀತಿಯಾಗಿ ಇದರ ಎಲೆ ಕಾಣುತ್ತೆ ನೋಡಿ. ಇಲ್ಲಿ ಒಂದು ನಿಮಗೆ ನಾಮದ ರೀತಿಯಲ್ಲಿ ಇದೆ. ಈ ನಾಮ ರೀತಿ ಇರೋದ್ರಿಂದ ಇದಕ್ಕೆ ನಾಮದ ಬೇರು ಅಂತ ಹೆಸರು ಬಂದಿದೆ. ನೋಡಿ, ಇಲ್ಲೆಲ್ಲ ತುಂಬ ಇದೆ ಇಲ್ಲಿ ಗಿಡಗಳು. ನಾಮದ ಬೇರಿನ ಗಿಡ ತುಂಬ ಇಲ್ಲೆಲ್ಲ ಇದೆ. ಇಲ್ಲಿ ಒಂದೇ ಜಾಗದಲ್ಲಿ ಎಷ್ಟಿದೆ ನೋಡಿ. ಇಲ್ಲಿ ನಾನು ಆಲ್ರೆಡಿ ಆಗ ತೋರಿಸಿದ್ನಲ್ಲ, ಇದೇ ಪ್ಲೇಸ್. ನಿಮಗೊಂದು ಗಿಡನ ಕಿತ್ತು ತೋರಿಸ್ತೀನಿ. ಇದರ ಬೇರು ಸ್ವಲ್ಪ ಅಡಿಯಲ್ಲಿರುತ್ತೆ. ಇದಕ್ಕೆ ಒಂದು ಕೋಲ್ ತಗೊಂಡು ತೆಗಿಲಿಕ್ಕೆ ಈಸಿ ಆಗುತ್ತೆ. ಆದರೆ ಮಣ್ಣಲ್ಲಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ಸ್ವಲ್ಪ ಕಷ್ಟನೇ ಅನಿಸುತ್ತೆ. ನಾನು ಹೇಳ್ತೀನಿ, ಇದನ್ನು ಅಷ್ಟು ಸುಲಭ ತಗಲಿಕ್ಕೆ ಬರೋದಿಲ್ಲ. ಇದು ತುಂಬ ಅಡಿಗಿರುತ್ತೆ. ನಾನು ಕೋಲ ಟ್ರೈ ಮಾಡಿ ಆಗಲಿಲ್ಲ. ಹಾಗಾಗಿ ಈಗ ಕತ್ತಿಯಲ್ಲಿ ತಂದು ಟ್ರೈ ಮಾಡ್ತಾಯಿದ್ದೀನಿ. ಇಷ್ಟು ತೆಗೆದಿನ, ಆದರೂ ಇನ್ನೂ ಅಡಿಗಡೆ ಇದೆ. ಫ್ರೆಂಡ್ಸ್, ನನಗೆ ಸುಸ್ತಾಗೋಯ್ತು. ಅದು ತುಂಬ ಇನ್ನು ಗುಂಡಿಲಿದೆ. ಆ್ಯಕ್ಚುಲಿ ಕಟ್ಟಾಗಿದೆ. ನನಗೆ ಇಷ್ಟು ದೊಡ್ಡ ಸಿಕ್ತು. ನನಗೆ ಬೇರೊಂದಿಷ್ಟು ಸಿಕ್ಕಿದೆ, ಒಂದು ಅರ್ಧ ಅಡಿಯಷ್ಟು. ಇನ್ನೂ ಬೇರು ತುಂಬ ಒಳಗಿದೆ, ಅಂದರೆ ತುಂಬ ಗುಂಡಿಯಲ್ಲಿ ಹೋಗುತ್ತೆ. ಹಾಗೆ ಗಟ್ಟಿ ಮಣ್ಣಲ್ಲಿ ಇದು ಬೆಳೆಯುತ್ತೆ. ಹಾಗಾಗಿ ಸ್ವಲ್ಪ ತೆಗೆಯೋದು ತುಂಬ ಕಷ್ಟ ಅಂತ ಅಂದ್ಕೊಳ್ತೀನಿ. ಕಷ್ಟನೇ ಹೌದು. ಆ ಪಿಕ್ಕಸ್ ಏನಿದ್ರೆ ತುಂಬ ಈಸಿಯಲ್ಲಿ ತೆಗಿಬೋದು. ಇಷ್ಟು ಒಂದು ಬೇರು ಸಿಕ್ಕಿದೆ ಅಷ್ಟೇ. ಈಗ ನಿಮ್ಗೆ ಸರಿಯಾಗಿ ಕಾಣ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಆಗ ಫೋಕಸ್ ಕ್ಲೀನ್ ಆಗ್ತಾಯಿಲ್ಲ ಅದರಲ್ಲಿ ನೋಡಿ. ಇನ್ನು ಬೇರೆ ಇನ್ನೂ ಒಳಗಿದೆ. ಮೋಸ್ಟ್ಲಿ ನನ್ನ ಅನಿಸಿಕೆ ಪ್ರಕಾರ ಇದು ಮೇಲೆ ಎಷ್ಟಿರುತ್ತೋ ಅಷ್ಟೇ ಬೇರು ಕೆಳ ತನಕ ಇರಬಹುದು. ಸೊಗದೆ ಬೇರು ಅಥವಾ ನಾಮದ ಬೇರು ಭಾರತದ ಎಲ್ಲ ಪ್ರದೇಶಗಳಲ್ಲಿಯೂ ಬೆಳೆಯುವ ಒಂದು ಅಮೂಲ್ಯವಾದ ಮೂಲಿಕೆ. ಸಂಸ್ಕೃತದಲ್ಲಿ ಇದನ್ನು ಸಾರಿವ ಅಂತಲೂ ಕರೀತಾರೆ. ನಮ್ಮ ಕರ್ನಾಟಕದಲ್ಲಿ ಇದಕ್ಕೆ ಸುಗಂಧಿ ಬೇರು ಅಂತಲೂ ಸಹ ಕರೀತಾರೆ. ಇದು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಬೆಳೆದರೂ ಹೆಚ್ಚಾಗಿದ್ದು ಪಶ್ಚಿಮ ಘಟ್ಟ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಮಲೆನಾಡಿನ ಪ್ರದೇಶಗಳಲ್ಲಿ ತುಂಬ ಹೆಚ್ಚಾಗಿ ಕಾಣಲಿಕ್ಕೆ ಸಿಗುತ್ತೆ. ನೀವ್ಯಾರಾದರೂ ದಾಳಿಂಬೆ ಗಿಡ ನೋಡಿರ್ತೀರಲ್ವ, ಆ ದಾಳಿಂಬೆ ಗಿಡಕ್ಕಿಂತ ಸ್ವಲ್ಪ ಉದ್ದವಾಗಿ ಇದರ ಎಲೆ ಇರುತ್ತೆ. ಇದರ ಎಲೆಯನ್ನು ನಾವು ಕಿತ್ತರೆ ಇದರಲ್ಲಿ ಹಾಲಿನ ರೀತಿಯಲ್ಲಿ ದ್ರವ ಬರುತ್ತೆ. ನಾನು ನಿಮ್ಗೆ ಯಾವಾಗಲೂ ಹೇಳಿದಾಗೆ ಇದು ಭೂಮಿ ಒಳಗಡೆ ತುಂಬ ಆಳಕ್ಕೆ ಬೇರು ಹೋಗಿ ಅಲ್ಲಿ ಬೆಳೆಯುತ್ತೆ. ಈ ಸೊಗದೆ ಬೇರು ಅಥವಾ ನಾಮದ ಬೇರಿಗೆ ಆಯುರ್ವೇದ ಗ್ರಂಥಗಳಲ್ಲಿ ಇದರ ಉಲ್ಲೇಖವನ್ನು ಮಾಡಲಾಗಿದೆ. ಈ ನಾಮದ ಬೇರಿನ ವೈಜ್ಞಾನಿಕ ಹೆಸರು ಬಂದು ಹೆಮಿಡೆಸ್ಮಸ್ ಇಂಡಿಕಾಸ್. ಇನ್ನು ಈ ನಾಮದ ಬೇರು ಅಥವಾ ಸೊಗದೆ ಬೇರಿನಿಂದ ನಮಗೆ ಏನೆಲ್ಲ ಪ್ರಯೋಜನಗಳಿದೆ, ನಾವು ಇದನ್ನು ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತ ನಾವು ನೋಡಲಿಕ್ಕೆ ಹೊರಟ್ರೆ, ಸ್ನೇಹಿತರೆ, ಇದು ರಕ್ತ ಶುದ್ಧಿ, ಕಜ್ಜಿ, ತುರಿಕೆ, ಇಸುಬು ಮತ್ತು ಎಲ್ಲ ರೀತಿಯ ಚರ್ಮ ವ್ಯಾಧಿಗಳಿಗೆ ಒಂದೊಳ್ಳೆಯ ಔಷಧಿ. ಇದಕ್ಕೆ ನಾವು ಹೇಗೆ ಔಷಧ ತಯಾರಿಸ್ಬೋದು? ಸೊಗದೆ ಬೇರು, ಅಶ್ವಗಂಧ,
ಕೊತ್ತಂಬರಿ ಕಾಳು ಇವುಗಳನ್ನು 10 ಗ್ರಾಮ್ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಚೂರ್ಣ ಮಾಡಿ ಅಂದರೆ ಪೌಡ್ರ್ ಮಾಡಿ 10 ಗ್ರಾಮ್ ಚೂರ್ಣವನ್ನು 2 ಲೋಟ ನೀರಿಗೆ ಹಾಕಿ ಅರ್ಧ ಲೋಟದಷ್ಟು ಕಷಾಯ ಮಾಡಬೇಕಂದ್ರೆ ಅರ್ಧ ಲೋಟಕ್ಕೆ ಬರುವಷ್ಟು ಅದನ್ನು ಕುದಿಸಬೇಕು. ತಣ್ಣಗಾದ ಮೇಲೆ ತೆಳು ಬಟ್ಟೆ ಮೇಲೆ ಅದನ್ನು ಫಿಲ್ಟರ್ ಮಾಡಿ ಆ ಕಷಾಯಕ್ಕೆ ಕೆಂಪು ಕಲ್ಲು ಸಕ್ಕರೆ ಪುಡಿ ಮತ್ತು ಹಾಲನ್ನ ಸೇರಿಸಿ ಕುಡಿಬೇಕು. ಈ ಕಷಾಯವನ್ನು ಪ್ರತಿದಿನ ಈ ಬೆಳಿಗ್ಗೆ ಸಂಜೆ 1/4 ಟೀ ಸ್ಪೂನಷ್ಟು ನಾವು ಕಷಾಯನ ಕುಡಿದ್ರೆ ಸಾಕು. ತುಂಬ ಅಂದರೆ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಯಾವುದೇ ರೀತಿಯ ಚರ್ಮ ವ್ಯಾಧಿ ಇದ್ದರೆ ಗುಣ ಆಗುತ್ತೆ. ಬೆಂಕಿಯಿಂದ ಸುಟ್ಟ ಗಾಯಗಳಿಗೆ ನಾವೇನೋ ಚಿಕಿತ್ಸೆ ಪಡಿತಿದ್ರೆ ಅದಕ್ಕೂ ಸಹ ಈ ಕಷಾಯ ಬಹಳ ಪರಿಣಾಮಕಾರಿ. ಈ ಸೋದೆ ಬೇರಿನ ತೊಗಟೆಯನ್ನು ಚೆನ್ನಾಗಿ ಪುಡಿ ಮಾಡಿಟ್ಟು ಒಂದು ಬರಣೆಯಲ್ಲಿ ಹಾಕಿಡಿ. 5 ಗ್ರಾಮ್ ಚೂರ್ಣವನ್ನು 1 ಬಟ್ಟಲು ನೀರಿನಲ್ಲಿ ಕದಡಿ ಪ್ರತಿನಿತ್ಯ 2 ವೇಳೆ ನಾವು ಅದನ್ನು ಹೊಟ್ಟೆಗೆ ಸೇವಿಸೋದ್ರಿಂದ ನಮ್ಮ ತಲೆ ಕೂದಲು ಚೆನ್ನಾಗಿ ಬೆಳೀಲಿಕ್ಕೆ ಸಹಕಾರಿಯಾಗುತ್ತೆ. ಅಷ್ಟೇ ಅಲ್ಲದೆ ಈ ಸೊಗದೆ ಬೇರು ಕಾಮಲೆ ರೋಗಕ್ಕೆ ಸಹ ಒಂದೊಳ್ಳೆಯ ಔಷಧಿ. 50 ಗ್ರಾಮ್ ಸೊಗದೆ ಬೇರು ಮತ್ತು 5 ಗ್ರಾಮ್ ಕಾಳುಮೆಣಸಿನ ಪುಡಿನ ಚೆನ್ನಾಗಿ ಕುಟ್ಟಿ ಚೂರ್ಣ ಮಾಡಿ ಪ್ರತಿದಿನ ಬೆಳಿಗ್ಗೆ ನಾವು ಹೊಟ್ಟೆಗೆ ಸೇವನೆ ಮಾಡೋದ್ರಿಂದ ಕಾಮಲೆ ರೋಗ ಸಹ ಗುಣ ಆಗುತ್ತೆ. ಇನ್ನು ಕೆಲವರಿಗೆ ಕಣ್ಣಲ್ಲಿ ಹೂ ಬರುವಂತಹ ಸಮಸ್ಯೆ ಇರುತ್ತೆ. ಇಂಥವ್ರು ಸಹ ಹಾಗೆ ಸೊಗದೆ ಬೇರನ್ನು ನೀರಿನಲ್ಲಿ ತೇದು ಅದನ್ನು ಗಂಧ ಥರ ಮಾಡಿ ಅದನ್ನು ಕಣ್ಣಿಗೆ ಹಚ್ಚೋದ್ರಿಂದ ಸಹ ಕಣ್ಣಿನಲ್ಲಿ ಬಂದಿರೋ ಹೂ ಅಂದರೆ ನೇತ್ರ ಪುಷ್ಪ ಸಹ ಕಡಿಮೆ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ಇನ್ನು ಮೂತ್ರದಲ್ಲಿ ಯಾರಿಗಾದರೂ ಉರಿ ಅಥವಾ ನೋವು ಕಾಣಿಸ್ಕೊಂಡ್ರೆ ಸಹ ಹಾಗೆ ಇದರಿಂದ ಕಷಾಯ ಮಾಡಿ ಕುಡಿಯೋದ್ರಿಂದ ಮೂತ್ರದಲ್ಲಿ ಉರಿ ಅಥವಾ ನೋವನ್ನು ಕಡಿಮೆ ಮಾಡ್ಕೋಬೋದು. ಈ ಕಷಾಯ ಹೇಗೆ ಮಾಡೋದು ಅಂತಂದರೆ ಸೊಗದೆ ಬೇರೆ ಒಂದು 20 ಗ್ರಾಮ್, ಹಸಿಯ ಅಮೃತಬಳ್ಳಿ ಒಂದು 10 ಗ್ರಾಮ್, ಉಳಿದ ಜೀರಿಗೆ 2.5 ಗ್ರಾಮ್ ಮತ್ತು ಮಂಜಿಷ್ಟವನ್ನು ಸೇರಿಸಿ ಚೆನ್ನಾಗಿ ಕುಟ್ಟಿ 2 ಬಟ್ಟಲು ನೀರಿಗೆ ಹಾಕಿ ಕಷಾಯ ಮಾಡಿ 1 ಹೊತ್ತಿಗೆ 1/4 ಭಾಗದಷ್ಟು ಸೇವನೆ ಮಾಡೋದ್ರಿಂದ ಉರಿಮೂತ್ರವನ್ನು ಸಹ ಕಡಿಮೆ ಮಾಡಬಹುದು. ಹಾಗೆ ನಿಮಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೋ ಆವಾಗ ಸೊಗದೆ ಬೇರಿನ ಟೀ ಅಥವಾ ಅದನ್ನು ನಾವು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಸಹ ಹಾಗೆ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡುತ್ತೆ. ಹಾಗೆಯೇ ನಮ್ಮ ದೇಹಕ್ಕೆ ಒಂದು ತ್ರಾಣ ಕೊಡುತ್ತೆ, ಎನರ್ಜಿ ಕೊಡಲಿಕ್ಕೆ ಸಹಕಾರಿಯಾಗುತ್ತೆ. ಈ ಜ್ಯೂಸ್ ಅಥವಾ ಟೀ ನೀವು ಏನಾದರೂ ಪ್ರಾಬ್ಲಮ್ ಇದ್ದಾಗಲೇ ಕುಡಿಬೇಕಂತಿಲ್ಲ, ನೀವು ನಾರ್ಮಲ್ ಆಗಿರೋ ಕುಡಿಬೋದು. ತುಂಬ ಅಂದರೆ ತುಂಬಾ ಒಳ್ಳೆಯದು. ಯಾರಿಗಾದರೂ ಅತಿಯಾಗಿ ದೇಹದಲ್ಲಿ ಉಷ್ಣ ಅಥವಾ ಹೀಟ್ ಆಗುವಂಥ ಸಮಸ್ಯೆ ಇದ್ದರೆ ಅಂಥವರು ಈ ಸೊಗದೆ ಬೇರಿನ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ದೇಹದ ಉಷ್ಣಾಂಶ ಕಡಿಮೆ ಆಗುತ್ತೆ. ಈ ಸೊಗದೆ ಬೇರಿನ ಕಷಾಯ ಅಥವಾ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಪುರುಷರಲ್ಲಿ ಕಾಣುವಂತಹ ಲೈಂಗಿಕ ಸಮಸ್ಯೆಗಳು, ಮಕ್ಕಳಾಗದಿರುವಂತಹ ಸಮಸ್ಯೆಗಳಿದ್ದರೆ ಸಹ ಹಾಗೆ ನೀವು ಸೊಗದೆ ಕಷಾಯ ಅಥವಾ ಜ್ಯೂಸ್ನ ಮಾಡಿ ಕುಡಿಯೋದ್ರಿಂದ ನಿಮ್ಮ ಲೈಂಗಿಕ ಸಮಸ್ಯೆಗಳನ್ನ ಹೋಗಲಾಡಿಸ್ಲಿಕ್ಕೆ ಒಂದು ಒಳ್ಳೆಯ ಔಷಧಿ. ನೀವು ಇದಕ್ಕೋಸ್ಕರ ಸಾವಿರಾರು ಖರ್ಚು ಮಾಡೋದಕ್ಕಿಂತ ಈ ಗಿಡದ ಕಷಾಯ ಮಾಡಿ ಕುಡಿಯೋದ್ರಿಂದ ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ. ಇನ್ನು ಬಾಣಂತಿಯರಿಗೆ ಎದೆ ಹಾಲಿನ ಸಮಸ್ಯೆ ಇದ್ದರೆ ಅಂಥವ್ರು ಸಹ ಹಾಗೆ ಈ ಸೊಗದೆ ಬೇರಿನ ಕಷಾಯ ಮಾಡಿ ಕುಡಿಯೋದ್ರಿಂದ ಅಥವಾ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಎದೆ ಹಾಲಿನ ದೋಷವನ್ನು ಹೋಗಲಾಡಿಸಿ ಹಾಲನ್ನು ಶುದ್ಧ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಇನ್ನು ಯಾರಿಗಾದರೂ ವಾತರಕ್ತದ ಸಮಸ್ಯೆ ಇದ್ದರೆ ಸಹ ಹಾಗೆ ಅಂಥವರು ಇದರ ಕಷಾಯ ಅಥವಾ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ವಾತರಕ್ತದ ಸಮಸ್ಯೆಯನ್ನು ಸಹ ದೂರ ಮಾಡ್ಕೊಳ್ಬೋದು. ವಾತರಕ್ತ ಅಂದರೆ ವಾತರಕ್ತವು ಸಹ ರಕ್ತದ ಅಶುದ್ಧತೆಯಿಂದ ಉಂಟಾಗುವ ಒಂದು ರೋಗ. ಕೆಲವರು ಈ ಸೊಗದೆ ಬೇರು ರಕ್ತದ ಕ್ಯಾನ್ಸರ್ಗೆ ಸಹ ಒಂದೊಳ್ಳೆಯ ಔಷಧಿ ಅಂತ ಹೇಳಿದ್ದಾರೆ. ಬಟ್ ಅದ್ರ ಬಗ್ಗೆ ರಿಸರ್ಚ್ ಆಗ್ತಾ ಇದೆ. ಆ ರಿಸರ್ಚ್ ಸಕ್ಸಸ್ಫುಲ್ ಆದರೆ ಇದೊಂದು ರಕ್ತದ ಕ್ಯಾನ್ಸರಿಗೆ ಸಹ ಒಂದೊಳ್ಳೆ ಔಷಧ ಅಂತಲೇ ಹೇಳ್ಬೋದು. ಅದನ್ನು ನಾವು ಇದನ್ನು ನಾರ್ಮಲಾಗಿ ತಗೊಳ್ಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಗಳಿಲ್ಲ. ಹಾಗಾಗಿ ನಾವು ಇದನ್ನು ಕುಡಿಬಹುದು, ತುಂಬ ಒಳ್ಳೆಯದು. ಒಂದೇ ಒಂದು ಬೇರಿನಲ್ಲಿ 10 ಹಲವಾರು ರೋಗಗಳಿಗೊಂದು ಔಷಧಿಯ ಗುಣಗಳನ್ನು ಹೊಂದಿದೆ. ಈ ಸೊಗದೆ ಬೇರು ಬೇಸಿಗೆಯ ಟೈಮಲ್ಲಂತೂ ಒಂದು ಒಳ್ಳೆಯ ಗಿಡಮೂಲಿಕೆ ಅಂತಲೇ ಹೇಳ್ಬೋದು. ಯಾಕಂದರೆ ಬೇಸಿಗೆ ಟೈಮಲ್ಲಿ ನಮ್ಮ ದೇಹದ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಆ ಸಮಯದಲ್ಲಿ ಇದರ ಕಷಾಯ ಮಾಡಿ ಕುಡಿಯೋದ್ರಿಂದ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡ್ಕೋಬಹುದು. ನಾನು ನಿಮಗೆ ಇದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ಮುಂಚೆನೇ. ಇನ್ನು ಮುಖದಲ್ಲಿ ಕಾಣುವಂತಹ ಕಲೆಗಳಿಗೂ ಸಹ ಇದೊಂದು ಒಳ್ಳೆಯ ಔಷಧಿ ಅಂತ ಹೇಳ್ಬೋದು. ಈ ಸೊಗದೆ ಬೇರನ್ನ ಹಾಲಿನಲ್ಲಿ ತೇಯ್ದು ಅಂದರೆ ನಾವು ಗಂಧನ್ನು ತೇಯ್ತಿ ಗೊತ್ತಲ್ಲ, ಆ ರೀತಿ ನಾವು ತೇಯ್ದು ಅದನ್ನು ಮುಖಕ್ಕೆ ಹಚ್ಚೋದ್ರಿಂದ ಸಹ ಹಾಗೆ ಮುಖದಲ್ಲಿರುವ ಕಲೆಯನ್ನು ಕಡಿಮೆ ಮಾಡ್ಬೋದು. ಹಾಗೆ ಮುಖದ ಕಾಂತಿಯನ್ನು ಸಹ ಹೆಚ್ಚಿಸ್ಕೊಳ್ಬಹುದು. ಇನ್ನು ನೀವು ಕೇಳ್ಬೋದು ಇದರಿಂದ ಏನಾದರೂ ನಮಗೆ ಸೈಡ್ ಎಫೆಕ್ಟ್ಗಳಿದೆಯಾ ಅಂತ. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಗಳಿಲ್ಲ. ಯಾಕಂದರೆ ನಾನು ಯಾವಾಗಲೇ ಹೇಳಿದಾಗೆ ಇದೊಂದು ಅತ್ಯದ್ಭುತವಾದಂಥ ಅತ್ಯಮೂಲ್ಯವಾದಂಥ ಒಂದು ಗಿಡಮೂಲಿಕೆ. ನಿಮಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು, ಗಿಡಮೂಲಿಕೆಯಿಂದ ಹೆಚ್ಚಾಗಿ ಯಾರಿಗೂ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಗಳು ಆಗಲ್ಲ. ಹಾಗೆ ಯಾವುದೇ ಸೈಡ್ ಎಫೆಕ್ಟ್ಗಳಿಲ್ಲ. ನೀವು ಇದನ್ನು ಯೂಸ್ ಮಾಡ್ಬೋದು. ರೆಗ್ಯುಲರಾಗಿ ಯೂಸ್ ಮಾಡಿದ್ರೂ ಏನೂ ಸಮಸ್ಯೆ ಇಲ್ಲ. ನಿಮಗೆ ಅದು ಅವೈಲೇಬಲ್ ಇದೆ ಅಂತ ದಯವಿಟ್ಟು ನೀವು ಅದನ್ನು ಉಪಯೋಗಿಸ್ತಾ ಬನ್ನಿ. ಆರೋಗ್ಯ ಸಮಸ್ಯೆಗಳಿಂದ ದೂರ ಆಗಬಹುದು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇದೇ ರೀತಿ ಮುಂದಿನ ಉಪಯುಕ್ತವಾದಂಥ ಮಾಹಿತಿಗಳನ್ನ ನೀವು ನೋಡ್ಬೋದು.
ಹಾಗೆ ಗಿಡಮೂಲಿಕೆ ಬಗ್ಗೆ ನಿಮ್ಮ ಜ್ಞಾನ ಸಹ ನೀವು ಹೆಚ್ಚಿಸ್ಕೊಳ್ಬೋದು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ಗಿಡಮೂಲಿಕೆ ಅಥವಾ ಒಂದು ಆಹಾರ ಪದಾರ್ಥದ ಮಾಹಿತಿಯೊಂದಿಗೆ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು. ನಮಸ್ಕಾರ.